ನಾಳೆ ಕೆಪಿಸಿಸಿ ನೂತನ ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮ ಇದೆ. ಪೂರ್ವ ತಯಾರಿ ವೀಕ್ಷಿಸಿದ್ದಾರೆ ಜಿಸಿ ಚಂದ್ರಶೇಖರ್. ರಾಜ್ಯಸಭಾ ಸದಸ್ಯ ಜಿಸಿ ಚಂದ್ರಶೇಖರ್ ಕೆಪಿಸಿಸಿ ಅಧ್ಯಕ್ಷರಾಗಿ ಹರಿಪ್ರಸಾದ್ ಪದಗ್ರಹಣ ಕಾರ್ಯಕ್ರಮ ಇದೆ. ಪ್ಯಾಲೇಸ್ ಗ್ರೌಂಡ್ನ ತ್ರಿಪುರ ವಾಸಿನಿಯಲ್ಲಿ ಈ ಕಾರ್ಯಕ್ರಮ ನಡೆಯುತ್ತೆ. ನಾಳೆ 1200 ಬಸ್ಗಳು ನಿಲುಗಡೆಗೆ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿದೆ. 70 ಕೌಂಟರ್ಗಳನ್ನು ಊಟಕ್ಕಾಗಿ ಅಲ್ಲಿ ತೆರೆಯಲಾಗಿದೆ. ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆವರೆಗೂ ಟಿಫನ್ ವ್ಯವಸ್ಥೆ ಇರುತ್ತೆ. ನಾಳಿನ ಕಾರ್ಯಕ್ರಮದ ಬಗ್ಗೆ ಎಲ್ಲವನ್ನ ಕೂಡ ಜಿಸಿ ಚಂದ್ರಶೇಖರ್ ಮಾಹಿತಿಯನ್ನು ಪಡೆದಿದ್ದಾರೆ. ಸ್ಥಳವನ್ನು ವೀಕ್ಷಣೆ ಮಾಡಿದ್ದಾರೆ. ಯಾವ ರೀತಿಯಾಗಿ ತಯಾರಿಯನ್ನು ಮಾಡಲಾಗಿದೆ ಎಲ್ಲದರ ಬಗ್ಗೆ ಕೂಲಂಕುಷವಾಗಿ ಅಲ್ಲಿ ಮಾಹಿತಿಯನ್ನು ಪಡೆದಿದ್ದಾರೆ. ಈಗ ಏನು ಮಾಡ್ಬೇಕು ಗೊತ್ತಾ, ಬೆಳಗ್ಗೆ ಬ್ರೇಕ್ಫಾಸ್ಟ್ ಇಲ್ಲೇ ಮಾಡಿ, ಅಲ್ಲಿ ಓಪನ್ನೇ ಮಾಡೋದು ಬೇಡ. ಊಟದ್ದು ಮಾಡಿದಾಗ ಒಟ್ಟಿಗೆ ಅವಾಗ ಅದು. ಕೆಪಿಸಿಸಿಯ ನೂತನ ಅಧ್ಯಕ್ಷರಾಗಿ BK ಹರಿಪ್ರಸಾದ್ ಅವರು ಅಧಿಕಾರವನ್ನು ಸ್ವೀಕರಿಸ್ತಾ ಇದ್ದಾರೆ. ಈ ಸಂಬಂಧಪಟ್ಟಂತೆ ಈಗಾಗಲೇ ಬೆಂಗಳೂರಿನ ಹೃದಯ ಭಾಗದಲ್ಲಿರತಕ್ಕಂತಹ ಪ್ಯಾಲೇಸ್ ಗ್ರೌಂಡ್ನ ತ್ರಿಪುರ ವಾಸಿನಿಯಲ್ಲಿ ವೇದಿಕೆ ಸಿದ್ಧ ಆಗಿದೆ. ನಾವೀಗ ತೋರಿಸ್ತಾ ಹೋಗ್ತೇನೆ ಇಲ್ಲಿ ಯಾವ ರೀತಿಯಾಗಿ ಸಿದ್ಧತೆ ಆಗಿದೆ, ಮತ್ತು ಎಷ್ಟು ಆಸನದ ವ್ಯವಸ್ಥೆಗಳು, ಮತ್ತು ಯಾರೆಲ್ಲ VIP ಗಳು ಬರ್ತಾರೆ, ಮತ್ತು ಯಾವ ರೀತಿಯಾಗಿ ಕಾರ್ಯಕ್ರಮ ನಾಳೆ ಜರುಗುತ್ತೆ ಅನ್ನೋದರ ಸಂಪೂರ್ಣ ವಿವರವನ್ನು ಕೊಡ್ತಾ ಹೋಗ್ತೇನೆ. ಇದು ಈಗ ನಾವೇನು ನಿಂತಿದ್ದೇವೆ, ಈ ಒಂದು ವೇದಿಕೆ ಏನಿದೆ ಇದು ಪ್ರಮುಖವಾಗಿ KPCC ಅಧ್ಯಕ್ಷರಾಗಿ BK ಹರಿಪ್ರಸಾದ್ ಅವರು DK ಶಿವಕುಮಾರ್ ಅವರಿಂದ ಕಾಂಗ್ರೆಸ್ನ ಧ್ವಜವನ್ನು ಹಸ್ತಾಂತರ ಮಾಡುವಂಥ ಪ್ರಕ್ರಿಯೆ ಮತ್ತು ಅಧಿಕಾರ ಹಸ್ತಾಂತರವಾಗುವಂಥ ಪ್ರಕ್ರಿಯೆ ಏನಿದೆ ಇದು ಮುಖ್ಯವಾದಂತಹ ಸ್ಟೇಜ್ ಇರ್ತಕ್ಕಂಥದ್ದು. ಇಲ್ಲಿ ಒಟ್ಟು 3 ಸ್ಟೇಜ್ಗಳಿರುತ್ತೆ. ಈ 3 ಸ್ಟೇಜ್ಗಳಲ್ಲಿ ಮತ್ತು ಅಂದರೆ ಅದರ ಪಕ್ಕದಲ್ಲೇ ಇರತಕ್ಕಂಥ ಇನ್ನೊಂದು ಸ್ಟೇಜ್ ಏನಿದೆ ಅಲ್ಲಿ ಬಂದುಬಿಟ್ಟು KPCCಯ ಪದಾಧಿಕಾರಿಗಳು ಹಾಗೆಯೇ ಜಿಲ್ಲಾಧ್ಯಕ್ಷರುಗಳಿಗೆ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು. ಈಗ ಇಲ್ಲಿ ನಾವು ಇರುವಂತಹ ಈ ವೇದಿಕೆ ಏನಿದೆ ಈ ವೇದಿಕೆ ಮೇಲೆ DK ಶಿವಕುಮಾರ್ ಹಾಗೆಯೇ ಸುರ್ಜೇವಾಲಾ ಅವರು, KC ವೇಣುಗೋಪಾಲ್, ಸಿದ್ದರಾಮಯ್ಯ ಹಾಗೆ ಸೇರಿದಂತೆ BK ಹರಿಪ್ರಸಾದ್ ಎಲ್ಲರೂ ಸೇರಿದಂತೆ ಪ್ರಮುಖ VVIPಗಳೇನಿದ್ದಾರೆ ಅದು ಅವರೆಲ್ಲರೂ ಕೂಡ ಈ ಒಂದು ಸ್ಟೇಜ್ನಲ್ಲಿ ಇರ್ತಾರೆ. ಇನ್ನು ನಾನು ಆಸನದ ವ್ಯವಸ್ಥೆಯನ್ನು ತೋರಿಸ್ತಾ ಹೋಗ್ತೇನೆ. ನಾನು ನಿಮಗೆ ಈ ಒಂದು ವೇದಿಕೆ ಮೇಲೆ 300ಕ್ಕೂ ಸುಮಾರು 300 ಜನರಿಗೆ ಆಸನದ ವ್ಯವಸ್ಥೆಯನ್ನು ಮಾಡಿದ್ದಾರೆ VVIPಗಳಿಗೆ. ಈ ಬಸ್ಗಳು ಬರೋದಕ್ಕೆ ಸುತ್ತಮುತ್ತ ಇಲ್ಲಿಯೂ ಕೂಡ ಟ್ರಾಫಿಕ್ ಸಮಸ್ಯೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ನಮ್ಮ KPCC ವತಿಯಿಂದಲೇ ಒಂದು ಟೀಮ್ಗಳನ್ನು ಮಾಡಿದ್ದಾರೆ. ಟೀಮ್ಗಳನ್ನು ಮಾಡಿ ಒಂದು ಕೋಆರ್ಡಿನೇಷನ್ ಟೀಮನ್ನು ಮಾಡಿರ್ತಕ್ಕಂಥದ್ದು. ಎಲ್ಲೆಲ್ಲಿ ಟ್ರಾಫಿಕ್ಗಳಲ್ಲಿ ಸಮಾವೇಶಕ್ಕೆ ಬರುವಂತಹ ಬಸ್ಗಳು ಜನರು ಬಂದಿರ್ತಾರೆ, ಕಾರ್ಯಕರ್ತರು ಅವರು ಎಲ್ಲಿ ಜಾಮ್ ಆಗಿರ್ತಾರೆ, ಈ ಒಂದು ಸಮಾವೇಶ ಸ್ಥಳದಿಂದ ಬಂದಿರತಕ್ಕಂಥ ಬಸ್ಗಳು ಕಾರ್ಯಕರ್ತರು ಸುಗಮವಾಗಿ ಹೊರಗಡೆ ಹೋಗೋದಕ್ಕೆ, ಮುಖ್ಯ ರಸ್ತೆಗೆ ಹೋಗೋದಕ್ಕೂ ಕೂಡ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡೋದಕ್ಕೂ ಕೂಡ ಈ ಒಂದು ಟೀಮ್ ಏನಿದೆ KPCC ಟೀಮ್, ಟ್ರಾಫಿಕ್ ಟೀಮ್ ಅಂತೇಳಿ ಮಾಡಿದ್ದಾರೆ. ಅವರು ಇದೆಲ್ಲವನ್ನು ನೋಡ್ಕೊಳ್ತಾರೆ. ಜೊತೆಗೆ ನಾಳೆ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿರ್ತಕ್ಕಂಥ ಬೆಳಗ್ಗೆ 8 ಗಂಟೆಯಿಂದನೇ ಟಿಫನ್ ವ್ಯವಸ್ಥೆ ಮಾಡಿದ್ದಾರೆ. ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಯವರೆಗೂ ಕೂಡ ನಿರಂತರವಾಗಿ ತಿಂಡಿ ವ್ಯವಸ್ಥೆ ಇರುತ್ತೆ. ಬೆಳಿಗ್ಗೆ ಬೇಗ ಬಂದಂಥವ್ರು ದೂರದಿಂದ, ಉದಾಹರಣೆ ರಾಯಚೂರು, ಗುಲ್ಬರ್ಗ, ಕಲಬುರಗಿ ಅಂದರೆ ಬೇರೆ ಬೇರೆ ಭಾಗದಿಂದ ಬಂದಿರತಕ್ಕಂಥ ದೂರದಿಂದ ಬಂದಿದ್ದಂಥವ್ರಿಗೂ ಕೂಡ ತಿಂಡಿಯ ವ್ಯವಸ್ಥೆ ಬೆಳಗ್ಗೆ 8 ಗಂಟೆಯಿಂದನೇ ಇರುತ್ತೆ. ಜೊತೆಗೆ ಎಲ್ಲದಕ್ಕಿಂತ ಹೆಚ್ಚಿನದಾಗಿ ನಾಳೆ ಪರೀಕ್ಷೆ ಇರೋದ್ರಿಂದ ಮಕ್ಕಳಿಗೆ ಯಾವುದೇ ರೀತಿಯ ಸಮಸ್ಯೆಗಳಾಗಬಾರ್ದು ಅಂತೇಳಿ ಈಗಾಗಲೇ ಪೊಲೀಸ್ನವರ ಜೊತೆಗೂ ಕೂಡ ಟ್ರಾಫಿಕ್ಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ತೆಗೆದುಕೊಂಡು ಅವ್ರ ಜೊತೆಗೂ ಕೂಡ ಕೋಆರ್ಡಿನೇಷನ್ ಕೂಡ ಆಗಿರ್ತಕ್ಕಂಥದ್ದು. ಒಟ್ಟಾರೆ ನಾಳೆ KPCCಗೆ ನೂತನ ಸಾರಥಿಯಾಗಿ BK ಹರಿಪ್ರಸಾದ್ ಅವರು ಅಧಿಕಾರವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ನೋಡೋಣ ಮುಂದೆ 2028ರ ಚುನಾವಣೆಗೂ ಕೂಡ BK ಹರಿಪ್ರಸಾದ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಯಶಸ್ಸು ಕಾಣುತ್ತಾ ಅನ್ನೋದನ್ನು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್.